ಅಂಜನಪ್ಪ ನಿನ್ನೆ ತನ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡು ನಾನು ಎಲ್ಲಿಂದನೋ ಬಂದು ಈ ಜಿಲ್ಲೆ ಒಳಗೆ 2 ಸತಿ ನಾನು ಗೆದ್ದು ನಗರಸಭಾ ಅಧ್ಯಕ್ಷ ಆಗಿ ಎಲ್ಲರೊಟ್ಟಿಗೆ ನಾನು ಬರ್ತಿದ್ದೀನಿ. ನಾವೆಲ್ಲ ಸಹೋದರವಾಗಿ ಬದುಕ್ತಾ ಇದ್ದೀವಿ. ಆದರೆ ಈತ ಆ ಸಮುದಾಯದಲ್ಲಿ ಉಳಿದುಕೊಂಡು ಒಂದಷ್ಟು ಸಮುದಾಯಗಳು ಮತ್ತೆ ಉಳಿಯುವಂಥ ಕೆಲಸ ಶಿರಾ ನಗರಸಭೆಯ ನೋ ಕಾನ್ಫಿಡೆನ್ಸ್ ವಿಚಾರ ಅವ್ರದೇ ಆದಂಥ ರಾಜಕೀಯ ಜಂಡಾಟ 10ನೇ ವಾರ್ಡ್ನಿಂದ ಗೆದ್ದು ಬಂದಂಥ ನಗರಸಭೆ ಸದಸ್ಯರಾದಂಥ ಅಂಜನಪ್ಪ ಮತ್ತು ಮಾಜಿ ಅಧ್ಯಕ್ಷತೆಯನ್ನು ಇದ್ದಂಥ ಪೂಜಾ ನಮಗೆ ನನ್ನ ಕುಟುಂಬಕ್ಕೆ ಮತ್ತು ನನ್ನ ಸಮಾಜಕ್ಕೆ ಸವಾಲು ಮತ್ತು ಅಂಜನಪ್ಪ ಅಲ್ಲಿ ನಗರಸಭೆಯ ಒಂದು ದುರಂಕಾರದ ನಮ್ಮನ್ನು ನಾವು ಸಹಿಸಲ್ಲ. ಇದೆಲ್ಲ ಇವತ್ತಿಗೇನೆ ಅದನ್ನು ಸಹಿಸ 10/7/2026 ಶಿರಾ ನಗರಸಭೆಯ ನೋ ಕಾನ್ಫಿಡೆನ್ಸ್ ವಿಚಾರವಾಗಿ ಇವತ್ತೇನು ಕಾನ್ಫಿಡೆನ್ಸನ್ನು ಪಡ್ಕೊಂಡಂಥ ಜಿಶನ್ ಮೌದವರ ಜೊತೆಯಲ್ಲಿ ಒಂದಷ್ಟು ಸದಸ್ಯರುಗಳು, ಅದಕ್ಕೆ ವಿರುದ್ಧವಾಗಿ ಅಲ್ಲಿನ ನಗರಸಭಾ ಸದಸ್ಯರುಗಳು ಅವ್ರದ್ದೇ ಆದಂಥ ರಾಜಕೀಯ ಜಂಡಾಟಗಳು ಮೇಲೆ ಕೆಳಗೆ ಅನ್ನೋ ಒಂದು ಸಂಖ್ಯೆಯ ಆಧಾರಿತವಾಗಿ ಆ ನೋ ಕಾನ್ಫಿಡೆನ್ಸ್ ವಿಚಾರವಾಗಿ ಅವತ್ತು ಸಭೆಯನ್ನು ಸೇರ್ಕೊತಾರೆ. ಸಭೆಯ ನಡೀತಿರ್ಬೇಕಾದ್ರೆ ನನ್ನ ಸಹೋದರ ಸ್ವತಂತ್ರ ಅಭ್ಯರ್ಥಿಯಾಗಿ 10ನೇ ವಾರ್ಡ್ನಿಂದ ಗೆದ್ದು ಬಂದಂಥ ನಗರಸಭಾ ಸದಸ್ಯ ಮತ್ತು ನಿಕಟಪೂರ್ವ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೂಡ ಆಗಿದ್ದಂಥದ್ದು. ಅವರ ಜೊತೆಯಲ್ಲೇ ಈ ಮಾಜಿ ಅಧ್ಯಕ್ಷ ಆದಂಥ ಅಂಜನಪ್ಪ ಮತ್ತು ಮಾಜಿ ಅಧ್ಯಕ್ಷತೆಯನ್ನು ಇದ್ದಂಥ ಪೂಜಾ ಪೆತ್ರಾಜ್ ಅವರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಆಯಿತು ಅಂತ ನಾನು ಕೇಳ್ಪಟ್ಟಿದ್ದೆ ಅಷ್ಟೇ. ಅಂದರೆ ಅದು ಸಹಜವಾಗಿ ರಾಜಕೀಯವಾಗಿ ಬರುವಂಥ ಒಂದಷ್ಟು ವ್ಯತ್ಯಾಸಗಳು ಅಂತ ನಾವು ಕೂಡ ಅದನ್ನು ಭಾವಿಸಿದ್ವಿ. ಆದರೆ ಇದೆಲ್ಲನ ಪ್ರವಾಸನ ನಾನು ನಿಮ್ಮ ಮಾಧ್ಯಮದ ಮೂಲಕ ನೋಡಿದಾಗ ನನಗೆ ನಿಜವಾಗ್ಲೂ ಇದು ನೇರವಾಗಿ ನಮಗೆ ನನ್ನ ಕುಟುಂಬಕ್ಕೆ ಮತ್ತು ನನ್ನ ಸಮಾಜಕ್ಕೆ ಸವಾಲಿಸ್ದಂಗಿತ್ತು ಅದು. ಯಾಕೆಂದರೆ ನಮ್ಮ ತಾಯಿ ಮಾಜಿ ನಗರಸಭಾ ಅಧ್ಯಕ್ಷರಾದಂಥವ್ರು, ಅವರು ಕೂತಿ ಇಳಿದೋದಂಥ ಜಾಗಕ್ಕೆ ಇವರು ಒಂದೆಲ್ಲ ಕೂತಿದ್ದು. ಇದು ನಮಗೆ ನಮ್ಮ ಅಜ್ಜಿಯವರು ತರಕಾರಿ ಪುಟ್ಟರಂಗಮ್ಮನವರು ಪುರಸಭಾ ಸದಸ್ಯ ಆದಂಥವ್ರು, ಇನ್ನೊಬ್ಬರು ಅಜ್ಜಿ ಆದಂಥ ಸರೋಜಮ್ಮನವರು ನಗರಸಭಾ ಉಪಾಧ್ಯಕ್ಷರಾದಂಥವ್ರು, ಇನ್ನೊಬ್ಬರು ನನ್ನ ಅಕ್ಕ ಸುಜಾತಮ್ಮ ಕೌನ್ಸಿಲರಾಗಿ ಕಾರ್ಪೊರೇಟರ್ ಆಗಿದ್ದಂಥವ್ರು ಅದೇ ನಗರಸಭೆಗೆ. ಇದರೆಲ್ಲ ಮಧ್ಯೆ ಈಗ ನನ್ನ ತಮ್ಮ ಕೂಡ ಕಾರ್ಪೊರೇಟರ್ ಆಗಿದ್ದಾನೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅಂಜನಪ್ಪ ನಿನ್ನೆ ತನ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡೆ ನಾನು ಎಲ್ಲಿಂದನೋ ಬಂದು ಈ ಜಿಲ್ಲೆ ಒಳಗೆ 2 ಸತಿ ನಾನು ಗೆದ್ದು ನಗರಸಭಾ ಅಧ್ಯಕ್ಷ ಆಗಿ ಎಲ್ಲರೊಟ್ಟಿಗೆ ನಾನು ಬರ್ತಿದ್ದೀನಿ ಅಂತ. ಆದರೆ ಅಂಜನಪ್ಪ ಮಾತಾಡ್ತಾ ಕೂಡ ಅದೇನೋ ಸಮುದಾಯದ ಹೆಸರು ಬೋವಿ ಸಮುದಾಯ, ಸಹೋದರ ಸಮುದಾಯ ಅಂತ ನಾವು ಯಾವಾಗಲೂ ಭಾವಿಸಿರೋವಂಥದ್ದು. ಆತ ಇವತ್ತಿಗೂ ಕೂಡ ನಾನು ಕೆಲವು ವಿಚಾರಗಳನ್ನ ಆತನ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಅದೇನೋ ನಾವು ಕಲ್ಲು ಹೊಡಿತೀವಿ, ಮಣ್ಣು ಹೊಡಿತೀವಿ ನಾನು ಇವತ್ತಿಗೂ ಕೂಡ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ ನಮ್ಮ ಬೋವಿ ಸಮಯದ ಹನುಮಂತಪ್ಪನವರು ಅಂದರೆ ಪೆದ್ದಜ್ಜರ ಮಕ್ಕಳು, ಅವರು ನಮ್ಮ ಅಜ್ಜಿ ಕಾಲದಿಂದ ವಿಶ್ವಾಸ ನಮಗೆ. ಇಲ್ಲೇ ಬಂದಾಗ್ನಳ್ಳಿ ಶಿವನಪ್ಪನವರು ಇದ್ದಾರೆ. ಇವರೆಲ್ಲ ಅದೇ ಸಮುದಾಯದಲ್ಲಿ ಹುಟ್ಟಿ ಬಂದಂಥವ್ರು. ನಾವೆಲ್ಲ ಸಹೋದರವಾಗಿ ಬದುಕ್ತಾ ಇದ್ದೀವಿ. ಆದರೆ ಈತ ಆ ಸಮುದಾಯದಲ್ಲಿ ಹುಟ್ಕೊಂಡು ಒಂದಷ್ಟು ಸಮುದಾಯಗಳ ಮಧ್ಯೆ ಉಳಿಯುಂಡ ಕೆಲಸನ ಮಾಡ್ತಿದ್ದಾನೆ. ಇದನ್ನು ನಾವು ಕಡಖಂಡಿತವಾಗಿ ಖಂಡಿಸ್ತೀನಿ. ಹಾಗೆ ಪೂಜಾ ಪೆದ್ರಾಜು ಮತ್ತು ಅಂಜನಪ್ಪ ಅಲ್ಲಿ ನಗರಸಭೆಯ ಒಂದು ದುರಂಕಾರದ ನಡೆ. ಕೇವಲ ಅಜಯ್ ಒಬ್ಬನೇ ಗಾನ್ಪೂರ್ಣಮ್ಮ ಶಿವಳ್ಳವ್ರ ಮಗ ಅಲ್ಲ. ನಾನಿದ್ದೀನಿ, ನನ್ನ ಸಹೋದರ ಇದ್ದಾನೆ, ನನ್ನ ತಂಗಿ ಇದ್ದಾಳೆ. ನಮ್ಮನ್ನು ನನ್ನ ತಮ್ಮ ಅಂದಾಗೆ ಅದ್ರ ಬಗ್ಗೆ ಅರಿವಿರಬೇಕಾಯ್ತು. ಆ ಮನುಷ್ಯನಿಗೆ ಜ್ಞಾನ ಇರಬೇಕಾಯ್ತು ನಾನೇನು ಮಾತಾಡ್ತಾ ಇದ್ದೀನಿ ಅಂತ, ಯಾರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅನ್ನೋದು ತಿಳುವಳಿಕೆ ಇರಬೇಕು. ಇಂಥ ದುರಂಕಾರ ನಡೆಗಳನ್ನು ನಾವು ಸಹಿಸಲ್ಲ. ಇದೆಲ್ಲ ಇವತ್ತಿಗೇ ಅದನ್ನು ಸೈಡ್ಗಿಡಬೇಕು. ಅದರ ನಂತರ ಅವರ ಯಾರು ಪೂಜಾ ಅವರು ಹೋಗಿ
ಕಂಪ್ಲೇಂಟನ್ನು ಇಶ್ಯೂ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಿನ್ನೆ ಮಾತಾಡಿದ್ದಾರೆ. ಅದು ಆ ಕಂಪ್ಲೇಂಟು ಕೊಟ್ಟಿರೋದ್ರ ಜೊತೆಯಲ್ಲಿ ಆ ಕಂಪ್ಲೇಂಟಲ್ಲಿ ನಮ್ಮ ಸಮುದಾಯದ ಮುಖಂಡನಾದಂಥ ಧರಣಿಕುಮಾರ್ ಅವರು ಅಲ್ಲೇನು ಮಾಧ್ಯಮದ ಇದರಲ್ಲಿ ಅಂಥದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿರೋದಕ್ಕೆ ಒಂದಷ್ಟು ಅನ್ನೆಸೆಸರಿ ಕಾಮೆಂಟನ್ನು ಹಾಕಿದ್ದಾರೆ ಅಂತೇಳಿ ಅದನ್ನು ಇಟ್ಕೊಂಡು ಅಜಯ್ ಕುಮಾರ್ ಅವರ ಕುಂಭಕ್ಕಿನಿಂದ ಇದೆಲ್ಲ ಆಗಿದೆ ಅಂಥೇಳಿ ಕಂಪ್ಲೇಂಟ್ ಕೊಟ್ಟು FIR ಕೂಡ ಮಾಡಿಸಿದ್ದಾರೆ. ಆದರೆ ನಾನು ಹೇಳ್ತೀನಿ, ಈ ಮಾಧ್ಯಮ ನಾನು ಕೂಡ ಈ ಇದೇನು ಪ್ರಸಂಗದಲ್ಲಿ ನಾವ್ಯಾರು ಅಜಯ್ ಕಾರ್ಪೊರೇಟ್ರ್ ಇದ್ದಾನೆ ಅಲ್ಲಿ ನೋಡ್ಕೊತಾನೆ, ಅದು ಸಂಬಂಧಪಟ್ಟಂಗೆ ಎಲ್ಲ ಕಾರ್ಪೊರೇಟ್ರುಗಳು ಏನೋ ಅದೇ ಅವ್ರದ್ದೇ ಏರುಪೇರುಗಳು ಇದ್ದೇ ಇರ್ತೈತೆ ಅಂತ ನಾವು ಇದ್ದರೂ ಕೂಡ ಈ ಸೋಷಿಯಲ್ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಂದ ಸಂದರ್ಭಗಳನ್ನು ನಾನು ಎಲ್ಲ ಗಮನಿಸಿದ್ರೆ ಏಕಾಏಕಿ ಅವನ ಮೇಲೆ ಏರಿ ಹೋಗೋದು ಒಳ್ಳೆ ಹೆಣ್ಣುಮಗಳು. ಆ ಹೆಣ್ಣುಮಗಳು ಪೂಜಾ ಆಕೆಗೆ ನನಗೆ ಧರಣಿಕುಮಾರ್ ಅವರು ಈ ಥರ ಇದನ್ನು ಹಾಕಿದ್ದಾರೆ ಅನ್ನೋದು ಎಷ್ಟು ಅವಮಾನ ಆಗುತ್ತೋ ಅದೇ ಹೆಣ್ಣುಮಗಳು ಅಲ್ಲಿ ಅವಮಾನಿತವಾಗಿ ನಡ್ಕೊತಾಳೆ. ಒಬ್ಬ ಕಾರ್ಪೊರೇಟ್ರಿಗೆ ಅಂತ ಅಂದರೆ ಏನು ಅಂದ್ಕೊಂಡಿರಿ ಇವರೆಲ್ಲ? ಒಬ್ಬಳು ಹೆಣ್ಣುಮಗಳು ಹೋಗ್ತಾನೆ ಇನ್ನೊಬ್ಬ ಕಾರ್ಪೊರೇಟ್ರ್ ಮೇಲೆ. ಅದಕ್ಕೆ ಅಂಜನಾಥ್ ಅವರು ಕುತ್ಕೊಂಡು ಒಂದು ನಾವು ಈ ನೋ ಕಾನ್ಫಿಡೆನ್ಸ್ ವಿಚಾರವಾಗಿ ಮಾತಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ಅಜಯ್ ಕುಮಾರು ಏನೋ ಬೇರೆ ಶಬ್ದ ಅಂದರೆ ಅಂತಿದ್ರು. ನಾನು ಆ ಸಂದರ್ಭದಲ್ಲಿ ಬಾಯಿ ಹಾಕಿ ಬಿಡಪ್ಪ ಅದೆಲ್ಲ ಏನು ಮಾತಾಡ್ತೀಯ ಅಂತ ಹೇಳಿ ಅವನಿಗೆ ಇದನ್ನು ಹೇಳಕ್ಕೆ ಹೋದೆ. ಅದಾದಮೇಲೆ ಮತ್ತೆ ಅವ್ನು ಚಾಲೆಂಜ್ ಮಾಡ್ದ. ಆಯಿತು, ನಿಮ್ಮ ಜೊತೆಯಲ್ಲಿ 32 ಸದಸ್ಯರು ಏನೋ 31 ಸದಸ್ಯರು ಇದ್ದೀರಾ, ಅವರೆಲ್ಲ ಅಲ್ಲಿ ಇದ್ರಿ ಅನಿಸುತ್ತೆ. ಅವರೆಲ್ಲ ಬರ್ತಿದ್ರಲ್ಲ, ನಿಮ್ಮನ್ನೇನು ಅಂಜನಪ್ಪನಾಗಲಿ ಪೂಜಾ ಪೆದ್ರಾಜನಾಗಲಿ ನೇರವಾಗಿ ಏನು ಹೆಸರು ಹಿಡಿದು ಎಲ್ಲಿ ಮಾತಾಡಿಲ್ವಲ್ಲ ಆ ವ್ಯಕ್ತಿ. ಅದನ್ನೇನೋ ಮಾತಾಡ್ತಿದ್ದ, ಕೆಟ್ಟದೇ ಇರ್ಬೋದು. ನೀನೇನಪ್ಪ ಅದನ್ನು ವಿರೋಧಿಸೋದು? ಎಲ್ಲರೂ ಇದ್ರಲ್ಲ, ಬೇರೆ ಇರಲ್ಲ, ಎಲ್ಲ ಕಾರ್ಪೊರೇಟ್ರುಗಳು ಇದ್ರಲ್ಲ, ಮಾತಾಡ್ಬೋದಾಯಿತು. ಅವ್ರು ಯಾರೂ ಮಾತಾಡಲಿಲ್ಲ. ನೀವು ಅವನ್ನ ವೈಯಕ್ತಿಕವಾಗಿ ದ್ವೇಷ ಇಟ್ಕೊಂಡು ಅವನ್ನ ಟಾರ್ಗೆಟ್ ಮಾಡಿ ಅವನಿಗೆ ಕೊಲೆ ಬೆದರಿಕೆ ಹಾಕ್ತೀರಾ, ಬಾರೋ ಹೊರಗೆ ಅಂತ ಇದನ್ನು ಸವಾಲು ಮಾಡ್ತೀಯಾ? ನಿನ್ನ ಪುಂಡಾಟಿಕೆಯನ್ನೆಲ್ಲ ಕಟ್ಟಿಡಬೇಕಾಗುತ್ತೆ. ಯಾಕೆಂದರೆ ನಾವು ಇವತ್ತಿಗೂ ಕೂಡ ನಾವು ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದರೂ ಕೂಡ ಇವತ್ತಿಗೆ ಎಲ್ಲ ಇಡೀ ಸಮಾಜದಲ್ಲಿ ನಾವೆಲ್ಲರೊಟ್ಟಿಗೂ ಬೆರೆತು ಇವತ್ತು ನಮ್ಮನ್ನೆಲ್ಲಾದರೂ ಕಂಡ್ರೆ ತರಕಾರಿ ಪುಟ್ರಂಗಮ್ಮವ್ರ ಮಕ್ಕಳು ಅಂದರೆ ಎಲ್ಲ ಸಮಾಜದ ಮುಖಂಡರುಗಳಾಗಲಿ ಸಮಾಜದ ಹೋರಾಟಗಳಲ್ಲಿ ಭಾಗಿಯಾಕೊಂಡು ಬಂದಂಥ ನಾವು ಇರೋವಂಥದ್ದು. ನಮ್ಮ ವಾಲ್ಮೀಕಿ ಸಮಾಜನ ನಾವು ಅವತ್ತಿಂದ ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದ್ದೀವಿ. ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ನಾನು ಸಹಜವಾಗಿ ಹೇಳ್ತಿರ್ತೀನಿ, ನಮ್ಮೆಲ್ಲ ಮುಖಂಡರುಗಳಿಗೆ ಧ್ವನಿ ಇಲ್ದರಿಗೆ ಧ್ವನಿ ಆಗಬೇಕು ನಾವು ಅಂತ. ಏಕೆಂದರೆ ಸಮಾಜದಲ್ಲಿ ಸಂಖ್ಯೆ ಇರೋಂಥ ಸಮಾಜ ನಮ್ಮದು. ಆದರೆ ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗಬೇಕು ಅಂತೇಳಿ ಇವತ್ತಿಗೂ ಕೂಡ ನಾವು ಎಲ್ಲ SC ST OBC ವರ್ಗದ ಯಾವುದೇ ಹೋರಾಟಗಳಿರಲಿ ನಾವು ಅದರ ಜೊತೆಯಲ್ಲಿ ಮತ್ತು ನೇತೃತ್ವಗಳನ್ನು ವಹಿಸ್ಕೊಂಡು ಇವತ್ತಿಗೂ ಕೂಡ ಈ ಜಾತಿಯ ಏನು ಇದಿದೆಯೋ ಅಂಥ ಜಾತಿಯನ್ನು ನಾವು ವಿರೋಧ ಮಾಡಿಕೊಂಡು ಎಲ್ಲರೂ ನಮ್ಮೊಟ್ಟಿಗೆ ನಾವೆಲ್ಲರೂ ಒಟ್ಟಿಗೆ ನಾವು ಯಾವುದೇ ಜಾತಿಗೆ ಸೀಮಿತವಾಗಬಾರ್ದು ಅಂತ ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ನಾವು ಮಾತಾಡ್ತಿರ್ತೀವಿ. ಮತ್ತೆ ಹೋರಾಟಗಳನ್ನು ಕೈಗೆತ್ಕೊಳ್ತಾ ಇರ್ತೀವಿ. ಯಾಕೆ ಈ ವಿಚಾರ ಹೇಳಿದೆ ಅಂದರೆ ಅದು ಭಾಳ ಬೇಸರ ಸಂಗತಿ. ಅಜಯ್ ಒಬ್ಬನೇ ಜ್ಞಾನಪಣ್ಣವ್ರ ಮಗ, ಶಿವಣ್ಣವ್ರ ಮಗ ಅಲ್ಲ. ನಾವು ನಮ್ಮದೇ ಆದಂಥ ಗೌರವವನ್ನು ಹುಡ್ಕೊಂಡು ನಮ್ಮ ಎಲ್ಲ ಸಮಾಜ ಜೊತೆಗೆ ಬೆರೆತ್ಕೊಂಡು ಎಲ್ಲ ತಳ ಸಮುದಾಯದ ಅದರಲ್ಲೂ SC ST ಸಮುದಾಯಗಳಿಗೆ ನಾವು ಹೆಚ್ಚು ಹೋರಾಟಗಳನ್ನು ಮಾಡ್ಕೊಂಡು ಬಂದ ಆ ಸಮಾಜಗಳಿಗೋಸ್ಕರ ಪ್ರತಿ ದಿವಸವೂ ನಮ್ಮದೊಂದು ಹೋರಾಟ ಇದ್ದೇ ಇರುತ್ತೆ. ಆ ಥರದ ಹೋರಾಟವನ್ನು ನೆಲೆಗಟ್ಟಲ್ಲಿ ಎಲ್ಲರೊಟ್ಟಿಗೆ ಸೋದರತ್ವವನ್ನು ಬಳಸ್ಕೊಂಡು ಬಂದಿರೋಂಥವ್ರು ನಾವು. ಅದಕ್ಕೆ ಇವತ್ತು ನಮ್ಮನ್ನು ಜಾತಿಯ ಮೀರಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಜಾತಿ ಮೀರಿ ನಾವು ಕೆಲಸ ಮಾಡೋದು. ಅದಕ್ಕೆ ನಮ್ಮನ್ನು ಎಲ್ಲಿ ಕಂಡ್ರು ಅಷ್ಟೇ ವಿಶ್ವಾಸದಿಂದ ನಮ್ಮನ್ನು ಕರೆದು ಕೂಡಿ ಕೂತಾಡಿಸಿ ಮಾತಾಡ್ಸೋಂಥದ್ದು ನಾವು ಕಂಡಿದ್ದೀವಿ. ನಾವು ಹಂಗೆ ನಡ್ಕೊತೀವಿ. ಅಂಜನಪ್ಪನ ಏನೋ ಹೇಳ್ತಿದ್ರು, ಪೂಜಾ ಅವರ ತಾಯಿ
ಕುಂಚಿಗ ಸಮುದಾಯ ಅಂದರೆ ಒಕ್ಕಲಿಗ ಸಮುದಾಯದವರು, ಜ್ಞಾನಪೂರ್ಣಮ್ಮವರು ನಾಯಕ ಸಮಾಜದವರು. ಅದೇಗೆ ರಕ್ತ ಅಕ್ಕ ತಂಗಿ ಅಂತ ಅಣ್ಣ ತಮ್ಮ ಅಂತನೋ ಏನೋ ಹೇಳಿದ್ದಾರೆ, ಉಡಾಫೆ ಮಾತುಗಳು ಅಂತೇಳಿ. ನಮಗೆ ಗೊತ್ತಿರೋ ಪ್ರಕಾರ ರಕ್ತದ ಗುಂಪು 4 ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ನಾಯಕರಿಗೊಂದು ಗುಂಪು, ಕುಂಚಿಟಿಗೊಂದು ಗುಂಪು, ಆಮೇಲೆ ಇನ್ಯಾವುದೋ ಬೋವಿ ಸಮುದಾಯಕ್ಕೊಂದು ಗುಂಪು, ಮಾದಿಗ ಸಮುದಾಯಕ್ಕೊಂದು ಗುಂಪು ಅಂತ ಯಾವುದೇ ಗುಂಪು ರಕ್ತ ಇಲ್ಲ. ನಮಗೆ ಗೊತ್ತಿರೋ ಪ್ರಕಾರ 4 ಗುಂಪು ಇದೆ ರಕ್ತಕ್ಕೆ. ಸಾಯಬೇಕಾದ್ರೆ, ಬದುಕಬೇಕಾದ್ರೆ ಯಾರೋ ಬಂದು ರಕ್ತ ಕೊಟ್ಟರೆ ಜಾತಿ ನೋಡಿ ನಾವು ಅದನ್ನು ಬಳಸೋಕ್ಕೆ ಹೋಗಲ್ಲ. ಈ ಜಾತಿ ಮೆಂಟಾಲಿಟಿ ಅಂಜನಪ್ಪ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ನಾವು ಇದನ್ನು ಹಿಂದೆ ನಾನು ನಗರಸಭಾ ಅಧ್ಯಕ್ಷ ಆದಂಥ ಪೂಜಾ ಸಂದರ್ಭದಲ್ಲಿ ಈ ರಾಖಿ ಬಂಧನ ಅದನ್ನು ಸಹಜವಾಗಿ ನಾವು ಹೆಚ್ಚು, ಅದರಲ್ಲೂ RSS ನಾನು ಕಾರ್ಯಕರ್ತರನ್ನು ನೋಡಿದ್ದೀನಿ. ಮನೆ ಮನೆಗೆ ಹೋಗಿ ರಾಖಿ ಕಟ್ಟಿ ಅಣ್ಣ ತಮ್ಮಗಳ ಥರ ಬದುಕಬೇಕು, ಸಹೋದರತ್ವವನ್ನು ಬಳಸ್ಕೋಬೇಕು ಅಂತ ಹೇಳಿ ಆ ಒಂದು ತತ್ವದಲ್ಲಿ ಬಂದಂಥ ಧರಣಿಕುಮಾರ್ ಅವರು ಅದನ್ನೇ ಇವತ್ತಿಗೂ ಪ್ರತಿಪಾದಿಸ್ತಾರೆ, ಸಹೋದರತ್ವ ಏನು ಅಂತೇಳಿ. ಈ ರಾಖಿ ಎಲ್ಲ ಕಟ್ಟೋದು ಅದೆಲ್ಲ ನಾನು ಕೇಳಿದೆ, ನನ್ನ ತಮ್ಮ ಹೇಳ್ತಿದ್ದ ಅಜಯ್ ಕುಮಾರ್, ಇವತ್ತು ಪೂಜಾ ನನಗೆ ರಾಖಿ ಕಟ್ಟಲು ಅಂತ. ರಾಖಿ ಕಟ್ಟೋದು ಏನು? ಅಣ್ಣನಿಗೋಸ್ಕರ ತಾನೇ, ಅಣ್ಣ ಅಂತ ತಾನೇ. ಅದೇ ಪೂಜಾ ಅವರು ಅಲ್ಲಿ ನಗರಸಭೆಯ ಇದ್ರ ಮುಂದೆ ನಿಂತ್ಕೊಂಡು ಯಕ್ಷಿತ್ ನಾಯಿ ಅಂದರೆ ನಾನು ಹೇಳ್ತೀನಿ, ಅವನು ಅಣ್ಣ ನಾಯಿ, ನೀನು ತಂಗಿ ನಾಯಿ. ಸಿಂಪಲ್. ಅಣ್ಣನನ್ನು ನಾಯಿ ಅಂದಮೇಲೆ ನೀನು ನಾಯಿ, ಅದೇ ನಾಯಿಯ ಗುಂಪಲ್ಲ. ಯಾಕೆ ನೀನು ಇಲ್ಲಿ ರಾಖಿ ಕಟ್ಟಿ ಅಣ್ಣ ಅಂತ ಒಪ್ಕೊಂಡಿದೆಯಲ್ಲ, ತಂಗಿ ನಾಯಿ. ಮಾತಿನ ಗಾಳಿ ಇರಬೇಕು, ಮಾತಿನ ಅರ್ಥ ಇರಬೇಕು, ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ತಿಳುವಳಿಕೆ ಇರಬೇಕು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ಪ್ರಹಸನಕ್ಕೆ ಇವರಿಬ್ಬರು ಮುಖ್ಯ ಇದಾಗ್ತಾರೆ. ಆಮೇಲೆ ಮೊಬೈಲನ್ನೇ ಎಸೀತಾರೆ. ಅಂದರೆ ಹೊಡೆಯೋದು ಇವರ ಉದ್ದೇಶ ಮುಂಚೆನೇ ಇತ್ತು ಅನಿಸುತ್ತೆ. ಅಜಯನ್ನ ಟಾರ್ಗೆಟ್ ಮಾಡಿ ಹೊಡೆದಾಕಬೇಕು ನಾವು ಅನ್ನೋದು. ಆಮೇಲೆ ಅವನ ಮೇಲೆ ಗಲಾಟೆ ಮಾಡೋದ್ರ ಮಧ್ಯದಲ್ಲಿ ಬೇರೆ ರೀತಿಯ ಅವನನ್ನು ಏನು ಬೇಕಾದ್ರೂ ಮಾಡೋ ಅಂತ ಹಂತಕ್ಕೆ ಇವರು ಇದ್ದರು ಅಂತ ಅದರ ಮೇಲ್ನೋಟಕ್ಕೆ ತೋರಿಸಿದ್ರು. ಆಮೇಲೆ ಪೂಜಾ ಅವರು ಮಾತಿನ ಭಾಳ ಅಸಭ್ಯ ಅನಾಗರಿಕ ಥರ ನಡ್ಕೊಂಡಿದ್ದಿತ್ತು. ಅದೆಲ್ಲ ಮಾಡಬೇಕಾದ್ರೆ ನಾನೊಬ್ಳು ಹೆಣ್ಣು, ನಾನು ಈ ರೀತಿ ನಡ್ಕೋಬಾರ್ದು ಅನ್ನೋ ಮನಸ್ಥಿತಿ ಹೋಗಿದೆ. ಅದೇ ಅದರ ನಡುವೆ ಏನೋ SC ಮತ್ತು ST ಸಮುದಾಯ ಅವರು ಕೂಡ ಅವರ ಮಗಳು ಪೂಜಾ ನಾನು ಚಿಕ್ಕವನಿಂದ ನೋಡಿರೋದು. ನಮ್ಮ ಚಂದ್ರಪೇಟೆಯಲ್ಲೇ ಹುಟ್ಟಿ ಬೆಳೆದಿರ್ಬೋದು. ಅದು ಆಕೆಗೆ ನೆನಪಿಗಿದೆಯಲ್ವೋ ಗೊತ್ತಿಲ್ಲ. ಆ ಮಗು ಚಿಕ್ಕದಾಗಿಂದ ಬೆಳೆದು ನಮ್ಮ ಇದು ಒಡನಾಡಿಗಳಾಗಿ ಬೆಳೆದಿರೋದು. ಅದು ರಾಜಕೀಯ ದಾಳವಾಗಿ ಮತ್ತೆ ಹೋಗಿ ಅಲ್ಲಿ ನಮ್ಮ ಮುಖಂಡರಾದ ಧರಣಿಕುಮಾರ್ ಮತ್ತು ವಿನಾಯಕ ಅಂತ ನಮ್ಮ ಯುವ ಮುಖಂಡ ಮತ್ತು ನನ್ನ ತಮ್ಮನನ್ನು ಟಾರ್ಗೆಟ್ ಮಾಡೋದ್ರ ಜೊತೆಲಿ ಕಂಪ್ಲೇಂಟ್ ಕೊಟ್ಟು FIR ಕೂಡ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಆದರೂ ಕೂಡ ನಾವು ಕಾನೂನು ಪಾಲನೆ ಮಾಡೋರಾಗಿ ಗೌರವಯುತವಾಗಿ ನಾವು ಕಾನೂನನ್ನು ಪಾಲನೆ ಇವತ್ತಿಗೂ ಮಾಡ್ತೀವಿ. ಆದರೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ನಾವು SC ಮತ್ತು ST ಸಮುದಾಯದವರು, ನಮ್ಮ ಮುಖಂಡರುಗಳಿದ್ದರು, ಎಲ್ಲ ಒಂದು ಕಡೆ ಕೂತ್ಕೊಂಡು ಅದನ್ನು ಸರಿಪಡಿಸೋಂಥ ಕೆಲಸ ಆಗುತ್ತೆ ಅಂತ ಕೂಡ ನಾನು ಯೋಚನೆ ಮಾಡಿದ್ದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಒಂದಷ್ಟು, ಯಾಕೆಂದರೆ ಎಲ್ಲರೂ ಕಾರ್ಪೊರೇಟ್ರಿಗಳಿದ್ದೀರಾ, ಇದನ್ನು ಸರಿಪಡಿಸ್ಕೋಬೋದು ಮಾಡ್ಕೊಳ್ಳಿ ಅಂತ ಕೂಡ ಅವರು ಒಂದಷ್ಟು ಬುದ್ಧಿವಾದ ಹೇಳೋಂಥ ಕೆಲಸ ಎಲ್ಲ ಆಗಿದೆ. ಆದರೆ ಇದ್ರ ಮಧ್ಯದಲ್ಲಿ ನಮ್ಮ ಸಂತೆಪೇಟೆಯ ನಟರಾಜು ಮತ್ತು ವಿಜಯರಾಜ್ ಅವರು ಅವರನ್ನು ಕೂಡಿಸ್ಕೊಂಡು ಅವರನ್ನು ಯಾರು ಅಂಜನಪ್ಪನ ಮತ್ತು ಪೆದ್ರಾಜ್ ಅವ್ರನ್ನ ಪ್ರೊವೋಕ್ ಮಾಡಿ ನಮ್ಮನ್ನು ಹೊಡೆಯೋಂಥ ಕೆಲಸನ ಇವತ್ತು ಮಾಡಿದ್ದಾರೆ.
SC ಮತ್ತು ST ಸಮುದಾಯನ. ಯಾಕೆ ಹೇಳ್ತೀನಿ ಅಂದರೆ, ನಾನು ಇದನ್ನು ನೋಡಿದೆ, ಮಾಧ್ಯಮದಲ್ಲಿ ಬಂದಿರೋಂಥ ಇದನ್ನು. ವಿಜಯರಾಜ್ ಅವರು ಹೇಳ್ತಿದ್ದಾರೆ, ಅಜಯ್ ಜವಾಬ್ದಾರಿಯಿಂದ ನಡ್ಕೋಬೇಕಾಯಿತು, ಪೂಜಾ ಅವಳು ಹೆಣ್ಣುಮಗಳು, ಈ ಭಾರತ ದೇಶ ದೊಡ್ಡ ಸಂಸ್ಕೃತಿ ಇರೋಂಥ ದೇಶ, ಹೆಣ್ಣು ಮಕ್ಕಳಿಗೆ ಹೆಚ್ಚು ಗೌರವ ಕೊಡೋಂಥ ದೇಶ, ಇಂಥದ್ದೆಲ್ಲ ಇದರ ಮಧ್ಯದಲ್ಲಿ ಪೂಜನ್ಗೆ ಅವಮಾನ ಮಾಡಿದ್ದು ಸರಿಯಲ್ಲ. ಹಾಗೆ ಹೇಳೋದಾದರೆ ವಿಜಯರಾಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ತಾಯಿಯವರು ಜ್ಞಾನಪೂರ್ಣಮ್ಮವರು ನೀನು ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಸಂತೆಪೇಟೆ ಏರಿಯಾದಲ್ಲೇ ಹುಟ್ಟಿ ಬೆಳೆದು ಅವಳು ಹೆಣ್ಮಗಳಲ್ಲ. ನೀನು ಹೇಳ್ತಿದ್ಯಲ್ಲಪ್ಪ ಹೆಣ್ಮಗಳು ಅಂತ. ಪೂಜಾ ಮಾತ್ರ ಹೆಣ್ಮಗಳು, ಆಕೆ ನಾವು ಎತ್ತಾಡ್ಸಿರೋ ಮಗಳು, ನಿನಗೆ ಅದೇ ಗೊತ್ತಿಲ್ಲ. ಪೂಜಾ ಅವರು ನಾವೆಲ್ಲ ಎತ್ತಾಡ್ಸಿರೋ ಮಕ್ಕಳು. ಆ ಹೆಣ್ಮಗಳಿಗೆ, ಈಗ ಇರೋವಂಥ ಹೆಣ್ಮಗಳಿಗೆ ಅನ್ಯಾಯ ಆಗೋದಾದರೆ ಜ್ಞಾನಪೂರ್ಣಮ್ಮರ ಬಗ್ಗೆ ಮಾತಾಡ್ತಿದ್ಯಲ್ಲ ಅಂಜನಪ್ಪ. ಪೂಜಾ, ನಿನಗೆ ಸ್ವಲ್ಪನಾದ್ರೂ ಜ್ಞಾನ ಬೇಡವಂತ ಇಲ್ಲೇ ಹೇಳ್ಬೋದಾಗಿತ್ತು, ಇಲ್ಲೇ ಬುದ್ಧಿ ಹೇಳ್ಬೋದಾಯಿತು, ಇಲ್ಲ ಅಲ್ಲಿ ನಗರಸಭೆಯಲ್ಲಿ ಆದಂಥ ಪ್ರದರ್ಶನದಲ್ಲಿ ಹೇಳ್ಬೋದಾಯಿತು. ಆಕೆ ನಗರಸಭಾ ಅಧ್ಯಕ್ಷರಾಗಿದ್ದಂಥವ್ರು ನಮ್ಮ ಮನೆ ಮಗಳಿದ್ದಂಗೆ ಕಣಯ್ಯ ಜ್ಞಾನಪೂರ್ಣಮ್ಮವರು ಅಂತ ಅವಾಗೇನೆ ಅಂಜನಪ್ಪನಿಗೂ ಪೂಜನ್ಗೆ ಹೇಳ್ಬೋದಾಯಿತು, ನೀವು ಈ ಥರ ಎಲ್ಲ ನಡ್ಕೊಬಾರ್ದಾಯಿತು ಅಂತ. ಇಲ್ಲಿ ಬಂದು ಈಕೆಗೆ ಮಾತ್ರ ಇದೇನು ಪೂಜಾ ಅವರಿಗೆ ಅವಮಾನ ಆಯಿತು ಅಂತ. 70 ವರ್ಷ ಕಳೆದಿರೋಂಥವ್ರು ನಮ್ಮ ತಾಯಿ ಬಗ್ಗೆ ಅವಹೇಳನಕಾರವಾಗಿ ಮಾತಾಡ್ತಾರೆ ಅಂದರೆ ನಾವು ಸಹಿಸ್ಕೋಬೇಕಾ? ಇದನ್ನೆಲ್ಲ ನಾವು ಸಹಿಸ್ಕೊಳಕ್ಕಾಗಲ್ಲ. ಆಮೇಲೆ ನಮ್ಮ ಮುಖಂಡರಾದಂಥ ಧರಣಿ ಕುಮಾರು ಮತ್ತು ನಮ್ಮ ಅಜಯ್ ಅವರ ಹಿಂದೆ ಆ ಸಮಾಜನೇ ಇಲ್ಲ ಅಂತ ಹೇಳುವಂಥದ್ದು, ಸಮಾಜಗಳನ್ನು ಪ್ರವೋಕ್ ಮಾಡುವಂಥದ್ದು, ಎತ್ಕೊಂಡಂಥ ಕೆಲಸಗಳು ಮಾಡ್ತಿದ್ದೀರ. ನಾವು ಇದನ್ನೆಲ್ಲ ನೇರ ವಿರೋಧಿಸ್ತೀವಿ. ಇಂಥದ್ದೆಲ್ಲ ನೀವು ಏನೇ ಇದೆಯೋ ಅದರಿಂದ ಹೊರಗೆ ಬರಬೇಕು. ಆಮೇಲೆ ಇನ್ನೊಂದೇನೋ ಬೆಳೀತಿರೋ ಹುಡುಗ ಅಜಯ್ ಚೆನ್ನಾಗಿ ಬೆಳಿಬೇಕಾಯಿತು, ಈ ಥರದ್ದೆಲ್ಲ ಬೇಡ ಅಂತ ಅನ್ನೋದಾದ್ರೆ ಭಾಳ ಸಿಂಪಲ್ ಇತ್ತು. ಅಲ್ಲಿ ಭಾಳ ಈ ಮಟ್ಟಕ್ಕೆ ಈ ಒಂದು ನಗರಸಭೆ ವಾತಾವರಣನ ಇವತ್ತು ಚೀತು ಅನ್ನೋ ಒಂದು ಪರಿಸ್ಥಿತಿಗೆ ತಂದಿದ್ದೀರ. ಆಯಿತು, ನೀವು ಅಲ್ಲೇನು ನಡೆದಿದ್ದೋ ಗೊತ್ತಿಲ್ಲ, ಆದರೆ ಏನೇನೋ ಬಂದಿಲ್ಲಿ ನಾನೇ ಸತ್ಯವಂತ ಅನ್ನೋ ಥರ ಅಂಜನಪ್ಪ ಹೇಳ್ಕೊಂಡಿದ್ದಿದೆ ಇಲ್ಲಿ. ಅಂದರೆ ಅಲ್ಲಿ ಅಜಯ್ ಏನೋ ಕಿಚಾಯಿಸ್ತಾ ಅಂತ. ಆಮೇಲೆ ನಮ್ಮ 3 ಸದಸ್ಯರುಗಳು, ರಾಮಣ್ಣ, ನಮ್ಮ ರಾಘವಣ್ಣರ ತಾಯಿ, ಮತ್ತು ಇನ್ನೊಬ್ಬರು ನಮ್ಮ ಉಗ್ರೇಶ್ ಅಣ್ಣವರ ಮಗಳು, ಅವ್ರುಗಳು ಬಂದರು. ನಾನು JDS ಇಂದ ಗೆದ್ದಿರೋನು, ಅವರನ್ನು ಯಾಕೆ ಲೇಟಾಗಿ ಬಂದ್ರಿ, ಬೇಗ ಹೋಗಿ ನಾವು ಆಲೆ ಕಾನ್ಫಿಡೆನ್ಸ್ಗೆಲ್ಲ ಸೈನ್ ಹಾಕಿದ್ದೀವಿ ಅನ್ನೋದನ್ನು ನಾನು ಕೇಳಿದೆ. ಆವಾಗ ಅಜಯ ನೀನು ಯಾರು ಕೇಳೋಕ್ಕೆ ಅಂತ ಅಂದ. ಬುರಾದಿನ್ MLA ಅವ್ರ 2ನೇ ಮಗ ಕೌನ್ಸಿಲ್ ಕಾರ್ಪೊರೇಟ್ರು ಕೂಡ ಆತ. ಕಮಿಷನರ್ ಕೇಳ್ತಾರೆ ಬಿಡು ಅಂತ ಪ್ರಶ್ನೆ. ಹೌದು, ಒಂದು ಚುನಾವಣೆ ಪ್ರಕ್ರಿಯೆ ಹೇಗಿರುತ್ತೆ ಮೊದಲು ತಿಳ್ಕೋಬೇಕು ಅಂಜನಪ್ಪನವರು. ನೀವೆಲ್ಲಿ ಸದಸ್ಯರುಗಳೆಲ್ಲ ಸೇರಿಕೊಂಡು ಹೊರಗಡೆ ಎಲ್ಲ ಮೀಟಿಂಗ್ ಮಾಡಿಕೊಂಡು ಕಾನ್ಫಿಡೆನ್ಸ್ ಹಾಲಿಗೆ ಬಂದ ತಕ್ಷಣ ಅದು ಪೂರ್ತಿ ಚುನಾವಣೆ ಪ್ರಕ್ರಿಯೆ ಆಗಿರುತ್ತೆ. ಚುನಾವಣೆ ಅಧಿಕಾರಿಗಳು ಕೇಳ್ತಾರೆ ನೀವು ಯಾರ ಪರ ಅಂತ, ಇಲ್ಲ ಗೋಪ್ಯ ಮತದಾನ ಇದ್ದರೆ ಗೋಪ್ಯ ಮತದಾನದ ಅವಕಾಶ ಮಾಡಿಕೊಡ್ತಾರೆ, ಇಲ್ಲ ಕೈ ಎತ್ತೋದ್ರ ಮೂಲಕ ಆದರೆ ಕೈ ಎತ್ತುತ್ತಾರೆ. ಯಾಕೆಂದರೆ ಇದೆಲ್ಲ ನಡವಳಿಕೆಗಳ ಬಗ್ಗೆ ರಾಜಕೀಯ ಚಿಂತನೆಗಳು ಬೇರೆ, ಕಾನೂನಿನ ನಡವಳಿಕೆಗಳೇ ಬೇರೆ. ಇದ್ರ ಬಗ್ಗೆ ನಮಗೆ ಅರಿವಿದೆ, ನಾವು ಕಾನೂನನ್ನು ಒಂದಿಷ್ಟು ತಿಳ್ಕೊಂಡಿರೋ ವ್ಯಕ್ತಿ ನಾನು. ನೀವೆಲ್ಲ ಸ್ಥಳೀಯ ಅದೊಂದು ಸಂವಿಧಾನ ಇದ್ದಂಗೆ, ಆ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲ ಸ್ಥಳೀಯ ಸರ್ಕಾರವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಿಮ್ಮನ್ನೆಲ್ಲ ಪ್ರತಿನಿಧಿಗಳಾಗಿ ಕಳಿಸಿದ್ವಿ. ಕಾನ್ಫಿಡೆನ್ಸ್ ವಿಚಾರದಲ್ಲಿ ನೀವು ಹೊರಗಡೆ ಇರ್ತೀರಲ್ಲ ಗುಂಪು, ಅಲ್ಲಿ ಮಾತಾಡ್ಕೋಬೇಕು. ಇಲ್ಲಿ ಬಂದಾಗ ಪೂರ್ತಿ ಚುನಾವಣೆ ಅಧಿಕಾರಿಯ ಅವರ ಅಧೀನದಲ್ಲಿರುತ್ತೆ, ನೀನು ಕೇಳೋವಂಥದ್ದು ಇರಲ್ಲ, ಅದಕ್ಕೆ ವಿರೋಧ ಮಾಡೋವಂಥದ್ದು ಇರಲ್ಲ. ಇದೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ದು ನೀನೇ ಅಂಜನಪ್ಪ, ಇದಕ್ಕೆಲ್ಲ ಕಾರಣ ನೀನೇ ಮುಖ್ಯವಾಗಿ. ಆಮೇಲೆ ಇನ್ನೊಂದು JDSನ ಮುಖಂಡರನ್ನು ನಾವು ಮಾತ್ರ ಮಾತಾಡಿಸ್ಬೇಕು ಅನ್ನೋದು ಮನಸ್ಥಿತಿ ಎಲ್ಲ ಅದನ್ನು ಬಿಟ್ಟುಬಿಡ್ಬೇಕು. ಯಾಕೆಂದ್ರೆ ಅಲ್ಲಿ ನೀವೆಲ್ಲ ಛಿದ್ರಾಗಿ ಹೋಗಿದ್ದೀರಾ. ಒಬ್ರಿಗೊಬ್ರು ಯಾರೂ ಒಂದೇ ಪಾರ್ಟಿಯ ಕಾರ್ಯಕರ್ತರುಗಳು ಕಾರ್ಪೊರೇಟ್ಗಳು ಒಂದೇ ಸೈಡಲ್ಲಿ ನಿಂತಿಲ್ಲ ಕಾನ್ಫಿಡೆನ್ಸ್ ವಿಚಾರದಲ್ಲಿ.
ಅವ್ರವ್ರಿಗೆ ಇಷ್ಟ ಬಂದಂಗೆ ಓಟ್ ಹಾಕೋದು ಅವ್ರಿಗೆ ಅಧಿಕಾರ ಇರುತ್ತೆ, ಅವರು ಹಾಕ್ತಾರೆ. ನೀನಷ್ಟೇ ಮಾತಾಡಿಸ್ಬೇಕು ಅಂತೇನಿಲ್ಲ. ಯಾಕೆಂದರೆ ಇಲ್ಲಿ ಪರ ವಿರೋಧ ಎಲ್ಲ ಪಕ್ಷದ ಹೊಂದಾಣಿಕೆಯಲ್ಲಿ ಇದು ಅದರಿಂದ ಅವರು ಕೇಳ್ಕೊಬೋದು ನಮಗೂ ಒಂದು ಓಟು ನಮ್ಮ ಪರವಾಗಿರಲಿ ಅಂತ. ನಾನು ಮಾತ್ರ JDS ಅವ್ರಿಗೆ ಮಾತಾಡಿಸ್ಬೇಕು ಅಂದರೆ ಇದೇನು ಅರ್ಥ? ಈ ಥರದ್ದೆಲ್ಲ ಎಲ್ಲೂ ಇಲ್ಲ. ಇಂಥ ಕುಚೇಷ್ಟೆಗಳನ್ನ ಫಸ್ಟು ನೀನು ಬಿಡಬೇಕು. ನಿನ್ನ ದುರಂಕಾರನ ಕಮ್ಮಿ ಮಾಡಬೇಕು. ಎಲ್ಲಿಂದನೋ ಬಂದು ನಾನು ಇದೆಲ್ಲ ಮಾಡ್ತೀನಿ ಅನ್ನೋದನ್ನು ನಿನ್ನ ತಲೆಯಿಂದ ತೆಗಿಬೇಕು. ಇಲ್ಲಾಂದರೆ ಅದಕ್ಕೆ ಬೇರೆ ರೀತಿಯ ಉತ್ತರಗಳನ್ನು ನಾವು ಕೊಡಬೇಕಾಗುತ್ತೆ. ಈ ಥರ ಸವಾಲೆಲ್ಲ ಮಾಡೋದು ಬಿಟ್ಬಿಡು. ನಮ್ಮದೇ ಆದಂಥ ರೀತಿ ನೀತಿಯಲ್ಲಿ ಬದುಕ್ತಾ ಇದ್ದೀವಿ, ನಮಗೆಲ್ಲದೂ ಗೊತ್ತಿದೆ. ಈ ದುರಂಕಾರ ನಡೆನ ನೀನು ಬಿಟ್ಟು ಎಲ್ಲರ ಜೊತೆಗೆ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಿನಗೂ ಕೂಡ ಒಂದು ಏನಾದರೂ ಒಳ್ಳೆತನ ಬಂತು ಅಂತ ನಾವು ಅನ್ಕೊಂತೀವಿ. ಇಲ್ಲ ನೀನು ಇದೇ ಕೆಟ್ಟ ವರ್ತನೆಗಳಾದರೆ ನಾವು ಸಹಿಸ್ಕೊಳೋರಲ್ಲ.